ಯೆಹೋಶುವ 1ನೇ ಅಧ್ಯಾಯ 5ನೇ ವಾಕ್ಯ. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಕರ್ತನು ಯುದ್ಧಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಿ ಬಲಪಡಿಸಿ ಯುದ್ಧ ವೀರರಾದ ನಮ್ಮ ಮುಖಾಂತರ ಒಂದು ದೊಡ್ಡ ಯುದ್ಧವನ್ನು ನಮ್ಮ ದೇಶದಲ್ಲಿ ನೆರವೇರಿಸುವುದಕ್ಕೆ ನಮ್ಮನ್ನು ಬಲಪಡಿಸುವರು. ಸತ್ಯವೇದವನ್ನು ಪೂರ್ತಿಯಾಗಿ ಓದಿ ನೋಡುವಾಗ ಈ ಲೋಕದಲ್ಲಿ 2 ರೀತಿಯಾದ ಬಲಗಳು ಕ್ರಿಯೆ ಮಾಡುವುದನ್ನು ನಾವು ತಿಳಿದುಕೊಳ್ಳಬಹುದು. ಒಂದು, ಸೈತಾನನ ಬಲ, ಅಂದರೆ ಜನರನ್ನು ಗುಲಾಮರಾಗಿಸಲು, ಜನರನ್ನು ಸಂಕಟಪಡಿಸಲು, ಜನರನ್ನು ಸಂಹಾರ ಮಾಡಲು ಹಾಗೂ ಕಷ್ಟ ಸಮಸ್ಯೆಗಳನ್ನು ಕೊಡಲು ಅವನು ಹಲವು ರೀತಿಯಲ್ಲಿ ಕ್ರಿಯೆ ಮಾಡುತ್ತಿದ್ದಾನೆ. ಇನ್ನೊಂದು, ಕರ್ತನ ಬಲ. ಕರ್ತನು ತನ್ನ ದೊಡ್ಡದಾದ ಬಲದೊಂದಿಗೆ ಶತ್ರುವಾದ ಸೈತಾನನ ಬಲಕ್ಕೆ ವಿರುದ್ಧವಾಗಿ ಕ್ರಿಯೆ ಮಾಡುತ್ತಿದ್ದಾನೆ. ಹೀಗೆ ಸೈತಾನನು ಒಂದು ದೊಡ್ಡ ಸೈನ್ಯವಾಗಿದ್ದಾನೋ ಅದೇ ರೀತಿ ನಮ್ಮ ಕರ್ತರು ಕೂಡ ಸಹ ದೊಡ್ಡ ಸೈನ್ಯಗಳ ಕರ್ತನಾಗಿದ್ದಾರೆ. ಸೈತಾನನಿಗೆ ಇರುವುದಕ್ಕಿಂತಲೂ ಹಲವು ಭಾಗದಷ್ಟು ಕೋಟ್ಯಾನುಕೋಟಿ ದೇವದೂತರುಗಳು ಕರ್ತನ ಸೇನೆಯಲ್ಲಿದ್ದಾರೆ. ಹೀಗಿದ್ದರೂ ಈ ಲೋಕದಲ್ಲಿ ಯುದ್ಧವನ್ನು ಮಾಡುವುದಕ್ಕೆ, ತನ್ನ ಗುರಿಯನ್ನು ನೆರವೇರಿಸುವುದಕ್ಕೂ ನಿಮ್ಮನ್ನು ನನ್ನನ್ನು ಕರ್ತರು ಅಂಟಿಕೊಂಡು ನಿಂತಿದ್ದಾರೆ. ಮನುಷ್ಯರಾಗಿರುವ ನಮ್ಮನ್ನು ಉಪಯೋಗಿಸಿಯೇ ಕರ್ತರು ಈ ಯುದ್ಧವನ್ನು ನಡೆಸಿ ಜಯವನ್ನು ಹೊಂದುವುದಕ್ಕೆ. ಕರ್ತರು ಮೋಶೆಯೊಂದಿಗೆ ಇದ್ದ ಹಾಗೆಯೇ, ಯೆಹೋಶುವನೊಂದಿಗೆ ಇದ್ದ ಹಾಗೆ ನಮ್ಮೊಂದಿಗೆ ಇದ್ದು ನಮ್ಮನ್ನು ಬಲಪಡಿಸುವರು. ಅವರು ನಮ್ಮನ್ನು ಕೈಬಿಡುವುದಿಲ್ಲ. ಮೋಶೆಯ ದಿನಗಳು ಮುಗಿದ ನಂತರ ತನ್ನ ಯುದ್ಧವನ್ನು ನಡೆಸಲು ಯೆಹೋಶುವನನ್ನು ಕರ್ತರು ಆಯ್ದುಕೊಂಡರು. ಯೆಹೋಶುವ 1ನೇ ಅಧ್ಯಾಯ 1-6ನೇ ವಚನದವರೆಗೂ. ಕರ್ತರು ಮೋಶೆಯ ಮುಖಾಂತರ ಐಗುಪ್ತದ ಗುಲಾಮಗಿರಿಯಲ್ಲಿದ್ದಂತಹ ಜನರನ್ನು ಕರೆದು ಬಂದು ಆತನು ವಾಗ್ದಾನ ಮಾಡಿದಂತಹ ಕಾನಾನ್ ದೇಶದ ಪ್ರಾಂತ್ಯದವರೆಗೂ ಬಂದು ಬಿಟ್ಟರು. ಬರುವಂತಹ ಸ್ಥಳದಲ್ಲಿ ಅವರು ಕೆಲವು ಯುದ್ಧಗಳನ್ನು ಸಂಧಿಸಬೇಕಾಯಿತು. ಕರ್ತರು ಅದರಲ್ಲೆಲ್ಲ ಅವರಿಗೆ ಜಯವನ್ನು ಕೊಟ್ಟರು. ಕರ್ತರು ಒಂದೊಂದು ಸ್ಥಳದಲ್ಲಿಯೂ ಯುದ್ಧವನ್ನು ಮಾಡಲು ಹೋಗುವಾಗ ವ್ಯತ್ಯಾಸವಾಗಿ ನಡೆಸಿದರು. ಯೆರಿಕೋ ಕೋಟೆಯನ್ನು ಬೀಳಿಸಿ ಅದನ್ನು ಸ್ವತಂತ್ರಿಸಿಕೊಳ್ಳುವುದಕ್ಕಾಗಿಯೇ ಯೆರಿಕೋ ಪಟ್ಟಣವನ್ನು ಸುತ್ತುತ್ತಾ ಬಂದು ಆರ್ಭಟಿಸುವಂತೆ ಕರ್ತರು ಹೇಳಿದರು. ಅದರ ನಂತರ ಆ ಪಟ್ಟಣದೊಳಗೆ ನುಗ್ಗಿ ಯುದ್ಧವನ್ನು ಮಾಡಿದರು. ಈ ಪಟ್ಟಣವನ್ನು ಅವರು ಸ್ವತಂತ್ರಿಸಿಕೊಳ್ಳುವುದಕ್ಕಾಗಿ ಗುಪ್ತ ಸ್ಥಳಗಳನ್ನು ನೀನು ಇಡು ಎಂದು ಯೆಹೋಶುವನಿಗೆ ಕರ್ತರು ಆಲೋಚನೆಯನ್ನು ಕೊಟ್ಟರು. ಸೈತಾನನ ಪ್ರಾಂತ್ಯವನ್ನು ನಾವು ಸ್ವತಂತ್ರಿಸಿಕೊಳ್ಳಬೇಕು ಎಂದು ಸುಂದರವಾಗಿ ಆಲೋಚನೆಯನ್ನು ಕೊಟ್ಟು ಯುದ್ಧವನ್ನು ನಡೆಸಿ ಒಂದು ದೊಡ್ಡ ಜಯವನ್ನು ಕರ್ತರು ಕೊಟ್ಟರು. ನಾವು ಕರ್ತನ ಮಾತಿಗೆ ವಿಧೇಯರಾಗಿ ಅವರ ಯುದ್ಧವನ್ನು ಮಾಡುವಾಗ ಪರಲೋಕವು ನಮ್ಮೊಂದಿಗೆ ಐಕ್ಯವಾಗುತ್ತದೆ. ಕರ್ತರು ನಮ್ಮೊಂದಿಗೆ ಐಕ್ಯವಾಗುತ್ತಾರೆ. ದೇವರ ದೂತರ ಸೇನೆ ನಮ್ಮ ಕಡೆಗೆ ನಿಲ್ಲುತ್ತದೆ. ಪ್ರಕೃತಿಗಿಂತ ಮೇಲಾದ ರೀತಿಯಲ್ಲಿ ಕರ್ತರು ಯುದ್ಧವನ್ನು ಮಾಡುವಂತೆ ಆತನ ಮಹಿಮೆಯನ್ನು ಪ್ರಕಟಪಡಿಸುವರು. ಆಕಾಶದಿಂದ ಕಲ್ಲುಗಳು ಬಂದು ಯುದ್ಧವನ್ನು ನಡೆಸಿದ್ದನ್ನು ಸತ್ಯವೇದದಲ್ಲಿ ನಾವು ಓದುತ್ತೇವೆ. ಯೆಹೋಶುವ 10ನೇ ಅಧ್ಯಾಯ 11ನೇ ವಾಕ್ಯ, ಕೀರ್ತನೆ 105ನೇ ಅಧ್ಯಾಯ 32ನೇ ವಚನ, ಯೆಶಾಯ 30ನೇ ಅಧ್ಯಾಯ 30ನೇ ವಾಕ್ಯ. ಈ ದೇಶದಲ್ಲಿ ಕ್ರಿಯೆ ಮಾಡುತ್ತಿರುವ ಪಿಶಾಚಿಯ ಬಲಗಳೊಂದಿಗೆ, ಅಂಧಕಾರ ಬಲಗಳೊಂದಿಗೆ, ಸೈತಾನನ ಕ್ರಿಯೆಗಳೊಂದಿಗೆ ನಾವು ಯುದ್ಧವನ್ನು ಮಾಡಿ, ಈ ದೇಶವು ಸೈತಾನನ ಕ್ರಿಯೆಗಳೊಂದಿಗೆ ನಾವು ಯುದ್ಧವನ್ನು ಹೊಂದಲು, ಸಮಾಧಾನವನ್ನು ಹೊಂದಲು, ಕರ್ತನ ಆಶೀರ್ವಾದವನ್ನು ಹೊಂದಲು, ನಾವು ಜೀವಿಸುವಂತಹ ದೇಶದಲ್ಲಿ ಕರ್ತನ ರಾಜ್ಯವು ಬರಲು, ಪಿಶಾಚಿಯ ಅಂಧಕಾರ ಬಲಗಳ ಆಳ್ವಿಕೆಗೆ ಕೊನೆ ಉಂಟಾಗಲು ನಾವು ಯುದ್ಧವನ್ನು ಮಾಡಲು ಕರ್ತರು ನಮ್ಮನ್ನು ಮುಂದೆ ನಿಲ್ಲಿಸಿದರು. ನಾವು ಯುದ್ಧವನ್ನು ಮಾಡುವಾಗ ಅವರು ನಮ್ಮೊಂದಿಗೆ ಒಂದಾಗಿ ಯುದ್ಧವನ್ನು ಮಾಡುವರು. ಆದ್ದರಿಂದ ನಾವು ಯುದ್ಧದ ರಣರಂಗದಲ್ಲಿ ಕರ್ತನಿಗಾಗಿ ನಿಲ್ಲುವಾಗ ಕರ್ತರು ನಮ್ಮೊಂದಿಗೆ ಸೇರಿ ಯುದ್ಧವನ್ನು ಮಾಡುತ್ತಾರೆ ಎನ್ನುವುದನ್ನು ಸತ್ಯವೇದವು ನಮಗೆ ಸ್ಪಷ್ಟವಾಗಿ ದೃಢಪಡಿಸುತ್ತದೆ. ಪ್ರೀತಿಯ ದೇವರ ಮಕ್ಕಳೇ, ಈ ಯುದ್ಧವು ಯಾವಾಗಲೂ ನಡೆಯಬೇಕು. ಈ ಯುದ್ಧ ಇದರೊಂದಿಗೆ ಮುಗಿಯುವುದಿಲ್ಲ. ಕರ್ತನ ಭರಣದವರೆಗೂ ಈ ಯುದ್ಧ ನಡೆದುಕೊಂಡೇ ಇರುತ್ತದೆ. ಇದೇ ಮೊಣಕಾಲಿನ ಯುದ್ಧ. ನಾವು ಯಾವಾಗಲೂ ಮೊಣಕಾಲಿನಲ್ಲಿಯೇ ದೇವರಲ್ಲಿ ಪ್ರಾರ್ಥಿಸಬೇಕು ಹಾಗೂ ಯುದ್ಧ ಮಾಡಬೇಕು. ಕರ್ತನ ಭರಣದವರೆಗೂ ನಾವು ಈ ಯುದ್ಧವನ್ನು ಮಾಡಲೇಬೇಕು. ಯುದ್ಧವು ಮುಗಿದು ಬಿಟ್ಟಿತು ಎಂದು ಹೇಳಿ ಒಂದು ದಿನವೂ ಸಹ ನಾವು ವಿಶ್ರಾಂತಿ ತೆಗೆದುಕೊಳ್ಳಲಾಗದು. ಈ ಮೊಣಕಾಲಿನ ಯುದ್ಧವನ್ನು ಪ್ರತಿದಿನವೂ ನಾವು ಮಾಡಬೇಕಾದ ಅವಶ್ಯಕತೆ ಏನು ಎನ್ನುವುದರ ಬಗ್ಗೆ ನೋಡೋಣ. ಗಿಬ್ಯೋನಿನ ನಿವಾಸಿಗಳಾದ ಹಿವ್ವಿಯರು ಹೊರತು ಯಾವ ಪಟ್ಟಣದವರು ಇಸ್ರಾಯೇಲರೊಡನೆ ಒಪ್ಪಂದ ಮಾಡಿಕೊಳ್ಳಲಿಲ್ಲ. ಎಲ್ಲರನ್ನು ಯುದ್ಧದಿಂದ ವಶ ಮಾಡಿಕೊಳ್ಳಬೇಕಾಯಿತು.
ಯೆಹೋಶುವ 11ನೇ ಅಧ್ಯಾಯ 19ನೇ ವಚನ. ಕರ್ತರು ದೇಶವನ್ನು ನಿಮ್ಮ ಕೈಯಲ್ಲಿ ಒಪ್ಪಿಸಿಕೊಟ್ಟೆನು, ಇದು ಇಸ್ರೇಲ್ ಜನರಿಗೆ ಸ್ವಂತ ಎಂದು ವಾಗ್ದಾನವನ್ನು ಕೊಟ್ಟರು. ಅವರು ಯುದ್ಧವನ್ನು ಮಾಡಿಯೇ ಅದನ್ನು ಹಿಡಿದುಕೊಳ್ಳಬೇಕು ಎನ್ನುವಂತಹ ವಿಷಯವನ್ನು ನಾವು ನೋಡುತ್ತೇವೆ. ಯುದ್ಧವನ್ನು ಮಾಡದಂತೆ ನಾವು ಅದನ್ನು ಹಿಡಿಯಲಾಗದು. ಆದ್ದರಿಂದಲೇ ನಾವು ದೇಶದ ಪ್ರಾಂತ್ಯಗಳನ್ನು ಸ್ವತಂತ್ರ ಮಾಡಿಕೊಳ್ಳಬೇಕಾದರೆ ಮೊಣಕಾಲಿನ ಯುದ್ಧವನ್ನು ಮಾಡಲೇಬೇಕು. ನಾವು ಅದನ್ನು ಮರೆತು ಬಿಡಬಾರದು. ದೇಶವನ್ನು ಕರ್ತನಿಗಾಗಿ ಸ್ವತಂತ್ರಿಸಿಕೊಳ್ಳುವುದಕ್ಕಾಗಿಯೇ ಈ ಮೊಣಕಾಲಿನ ಯುದ್ಧ. ದೇಶವನ್ನು ನಾವು ನಿಮಗೆ ಕೊಟ್ಟು ಬಿಟ್ಟೆನು, ನೀವು ಹೋಗಿ ಸ್ವತಂತ್ರಿಸಿಕೊಳ್ಳಿರಿ ಎಂದು ಕರ್ತರು ತನ್ನ ಜನರನ್ನು ನೋಡಿ ಹೇಳಿದರು. ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯ 8ರಿಂದ 21ನೇ ವಚನದವರೆಗೂ. ಅದೇ ಕರ್ತರು ಇಂದು ನಮ್ಮನ್ನು ನೋಡಿ, ಈ ದೇಶವನ್ನು ನನ್ನ ಮಕ್ಕಳಾಗಿರುವ ನಿಮಗೆ ನಾನು ಕೊಟ್ಟೆನು, ನೀವು ಹೋಗಿ ಸ್ವತಂತ್ರಿಸಿಕೊಳ್ಳಿರಿ ಎಂದು ಹೇಳುತ್ತಾರೆ. ಹೌದು, ಕರ್ತನಿಗಾಗಿ ನಾವು ದೇಶವನ್ನು ಸ್ವತಂತ್ರಿಸಿಕೊಳ್ಳಬೇಕು. ಕರ್ತರ ರಾಜ್ಯವು ಈ ದೇಶದಲ್ಲಿ ಉಂಟಾಗುವಂತೆ, ಎಲ್ಲೆಡೆ ದೇವರ ಆಳ್ವಿಕೆ ಇರುವಂತೆಯೂ ನಾವು ದೇಶವನ್ನು ಕರ್ತನಿಗಾಗಿ ಸ್ವತಂತ್ರಿಸಿಕೊಳ್ಳುವಂತೆ ಈ ಯುದ್ಧದಲ್ಲಿ ಕರ್ತರು ನಮ್ಮನ್ನು ನಿಲ್ಲಿಸಿದ್ದಾರೆ ಎಂದು ನಾವು ಎಂದಿಗೂ ಮರೆತು ಹೋಗಬಾರದು. ಈಗ ನೀವು ಹೊರಟು ಅರ್ನೋನ್ ಹಳ್ಳವನ್ನು ದಾಟಿರಿ. ಅಮೋರಿಯನಾಗಿರುವ ಎಸ್ಟೋನಿನ ಅರಸನಾದ ಸಿಹೋನನ್ನು ನಿಮ್ಮಿಂದ ಸೋತು ಹೋಗಿ ಅವನ ರಾಜ್ಯವು ನಿಮಗೆ ವಶವಾಗಬೇಕೆಂದು ನಿಮಗೆ ಅನುಗ್ರಹಿಸಿದ್ದೇನೆ. ಅವನೊಡನೆ ಯುದ್ಧ ಮಾಡಿ ಆ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಪ್ರಾರಂಭಿಸಿರಿ. ಲೋಕದಲ್ಲಿರುವ ಎಲ್ಲ ಜನಗಳಿಗೂ ನಿಮ್ಮಿಂದ ದಿಗಿಲು ಹೆದರಿಕೆಯೂ ಉಂಟಾಗುವಂತೆ ಇಂದಿನಿಂದ ಮಾಡುತ್ತೇನೆ. ಅವರು ನಿಮ್ಮ ಸುದ್ದಿಯನ್ನು ಕೇಳಿದ ಮಾತ್ರಕ್ಕೆ ಗಡಗಡನೆ ನಡುಗಿ ಸಂಕಟ ಪಡುವರು ಎಂದು ಹೇಳಿದನು. ಧರ್ಮೋಪದೇಶ ಕಾಂಡ 2ನೇ ಅಧ್ಯಾಯ 24ರಿಂದ 25ನೇ ವಚನದವರೆಗೂ. ಅದನ್ನು ಸ್ವತಂತ್ರಿಸಿಕೊಳ್ಳುವಂತೆ ಅವನೊಂದಿಗೆ ಯುದ್ಧವನ್ನು ಮಾಡು ಎಂದು ಕರ್ತರು ಒಂದು ಕಾರ್ಯವನ್ನು ಹೇಳಿದನು. ನಾನು ಅದನ್ನು ನಿಮ್ಮ ಕೈಯಲ್ಲಿ ಒಪ್ಪಿಸಿಕೊಟ್ಟೆನು, ಆದರೆ ಅವನೊಂದಿಗೆ ನೀವು ಯುದ್ಧವನ್ನು ಮಾಡಬೇಕು ಎಂದು ಕರ್ತರು ಹೇಳುವುದಾಗಿ ಓದುತ್ತೇವೆ. ಯಾರೊಂದಿಗೆ ನಾವು ಯುದ್ಧವನ್ನು ಮಾಡಬೇಕು? ಸೈತಾನನೊಂದಿಗೆ ನಾವು ಯುದ್ಧವನ್ನು ಮಾಡಬೇಕು. ಅಶುದ್ಧಾತ್ಮಗಳ ಸೈನ್ಯಗಳನ್ನು ನಾವು ಎದುರಿಸಿ ನಾವು ಯುದ್ಧವನ್ನು ಮಾಡಬೇಕು. ದೇಶವನ್ನು ನಮ್ಮ ಕೈಯಲ್ಲಿ ಕೊಟ್ಟದ್ದು ನಿಜವಾಗಿದೆ, ಆದರೆ ಸೈತಾನನೊಂದಿಗೆ ಯುದ್ಧವನ್ನು ಮಾಡಿಯೇ ದೇಶವನ್ನು ಸ್ವತಂತ್ರಿಸಿಕೊಳ್ಳಬೇಕು ಎಂದು ಕರ್ತರು ನಮಗೆ ಆಜ್ಞೆಯನ್ನು ಕೊಟ್ಟಿದ್ದಾರೆ. ನಾವು ಯುದ್ಧವನ್ನು ಮಾಡುವಾಗ ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಕಾರಣ ನಿಮ್ಮ ದೇವರಾಗಿರುವ ಕರ್ತರು ತಾನೇ ನಿಮಗಾಗಿ ಯುದ್ಧವನ್ನು ಮಾಡುವರು. ಧರ್ಮೋಪದೇಶ ಕಾಂಡ 3ನೇ ಅಧ್ಯಾಯ 22ನೇ ವಚನದಲ್ಲಿ ಎಂದು ಈ ವಾಗ್ದಾನ ಕೊಡಲ್ಪಟ್ಟಿದೆ. ನೀನು ನನ್ನ ಯುದ್ಧವನ್ನು ನಡೆಸು ಎಂದು ಕರ್ತರು ನಮ್ಮನ್ನು ನೋಡಿ ಹೇಳುವಾಗ ಅವರು ನಮ್ಮನ್ನು ಒಂಟಿಯಾಗಿ ಬಿಟ್ಟು ಬಿಡುವುದಿಲ್ಲ. ಕರ್ತರು ಸಹ ನಮ್ಮೊಂದಿಗೆ ಸೇರಿ ಯುದ್ಧವನ್ನು ಮಾಡುವರು. ಈ ದೇಶವು ಕರ್ತನಿಗಾಗಿ ಸ್ವತಂತ್ರಿಸಿಕೊಳ್ಳಲು, ಈ ದೇಶದಲ್ಲಿ ಕ್ರಿಯೆ ಮಾಡುವಂತಹ ದುಷ್ಟ ಕ್ರಿಯೆಗಳು ನಾಶವಾಗಿ ದೇವರ ರಾಜ್ಯ ಈ ದೇಶದಲ್ಲಿ ಉಂಟಾಗಲು ಕರ್ತರು ನಮ್ಮನ್ನು ಯುದ್ಧದ ರಣರಂಗದಲ್ಲಿ ನಿಲ್ಲಿಸಿ ನನ್ನ ಯುದ್ಧವನ್ನು ನಡೆಸು ಎಂದು ಹೇಳುವಾಗ ನಮಗೆ ಒಂದು ನಂಬಿಕೆಯಾದ ವಾಗ್ದಾನವನ್ನು ಕೊಡುತ್ತಾರೆ. ಕರ್ತರು ತಾನೇ ನಮ್ಮೊಂದಿಗೆ ಇದ್ದು ಒಂದಾಗಿ ಯುದ್ಧವನ್ನು ಮಾಡುವರು ಎನ್ನುವುದನ್ನು ನಾವು ಮರೆತು ಹೋಗಬಾರದು. ಇದು ಸೈತಾನನೇ ವಿರೋಧವಾದ ಒಂದು ಯುದ್ಧ, ಅಂಧಕಾರದ ಬಲಕ್ಕೆ ವಿರೋಧವಾದ ಒಂದು ಯುದ್ಧ. ನಮ್ಮ ಕಣ್ಣುಗಳಿಗೆ ಕಾಣದ ಶತ್ರುವಾದ ಸೈತಾನನೊಂದಿಗೆ ಎದುರಿಸಿ ನಿಂತು ಮಾಡುವಂತಹ ಒಂದು ಯುದ್ಧ. ಈ ಯುದ್ಧವನ್ನು ಹೇಗೆ ಮಾಡಬೇಕು? ಶಸ್ತ್ರಾಸ್ತ್ರಗಳೊಂದಿಗೆ ಅಲ್ಲ, ಈಟಿಗಳೊಂದಿಗೂ ಅಲ್ಲ, ಬಿಲ್ಲು ಬಾಣಗಳೊಂದಿಗೂ ಅಲ್ಲ, ಈಗೆಲ್ಲ ಉಪಯೋಗಿಸುವಂತಹ ಬಂದೂಕುಗಳು ಬಾಂಬುಗಳೊಂದಿಗೂ ಅಲ್ಲ. ಮೊಣಕಾಲಿನಲ್ಲಿ ನಿಂತೇ ಈ ಯುದ್ಧವನ್ನು ನಾವು ಮಾಡಬೇಕು. ಇದು ಒಂದು ಮೊಣಕಾಲಿನ ಯುದ್ಧ. ಮೊಣಕಾಲಲ್ಲಿ ನಿಂತು ಯುದ್ಧವನ್ನು ಮಾಡಿದರೆ ಮಾತ್ರ ನಾವು ದೇಶವನ್ನು ಸ್ವತಂತ್ರಿಸಿಕೊಳ್ಳಲು ಸಾಧ್ಯ. ನಮಗೆ ಕರ್ತರು ಕೊಟ್ಟಿರುವಂತಹ ಅಧಿಕಾರ ಬಲವು ಏನು? ನಾವು ಹೇಗೆ ಜಯಿಸಿ ಮುಂದೆ ಹೋಗಬೇಕು? ಇಂದು ಅನೇಕ ಕರ್ತನ ಮಕ್ಕಳಿಗೆ ಕರ್ತನ ಸತ್ಯವೇದವನ್ನು ಕುರಿತು ಜ್ಞಾನ, ಕರ್ತನ ಯುದ್ಧವನ್ನು ಕುರಿತು ಜ್ಞಾನ, ಶತ್ರುವಾಗಿರುವ ಸೈತನ ಕುರಿತು ಜ್ಞಾನ, ಯುದ್ಧದಲ್ಲಿ ಹೇಗೆ ಜಯವನ್ನು ಹೊಂದುವುದು ಎಂಬುದರ ಬಗ್ಗೆ ತಿಳುವಳಿಕೆ ಇಲ್ಲದೆ ಇರುವುದರಿಂದಲೇ ನನ್ನ ಜನರು ಸಂಹಾರವಾಗುತ್ತಾರೆ. ಹೋಶೇಯ 4ನೇ ಅಧ್ಯಾಯ 6ನೇ ವಚನ ಎಂದು ಹೇಳಿದಂತಹ ಕರ್ತನ ಆತ್ಮನಾದವನು ನಮಗೆ ಕಲಿಸಿಕೊಟ್ಟಂತಹ ಕಾರ್ಯಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಂಡು ಅದನ್ನು ನಾವು ಕಲಿತುಕೊಂಡು ಮೊಣಕಾಲಿನ ಯುದ್ಧವನ್ನು ಮಾಡಲಿದ್ದೇವೆ. ಕರ್ತರು ನಮ್ಮನ್ನು ಯುದ್ಧದಲ್ಲಿ ನಿಲ್ಲಿಸುವಾಗ ಮೊದಲನೇದಾಗಿ ಯಾರನ್ನು ಅವರು ಯುದ್ಧದಲ್ಲಿ ನಿಲ್ಲಿಸುತ್ತಾರೋ ಅವರ ಮೇಲೆಯೇ ವೈರಿಯ ಆಕ್ರಮಣ ಇರುತ್ತದೆ. ತನಗೆ ವಿರುದ್ಧವಾಗಿ ಯುದ್ಧವನ್ನು ಮಾಡಲು ಕರ್ತರು ಯಾರನ್ನು ಎಬ್ಬಿಸಿದ್ದಾರೋ ಎಂದು ನೋಡಿ ಅವರಿಗೆ ವಿರುದ್ಧವಾಗಿಯೇ ಅವನ ಯುದ್ಧವನ್ನು ಮೊದಲಾಗಿ ಸೈತನು ತೀವ್ರಗೊಳಿಸುವನು. ದೇಶಕ್ಕಾಗಿ ಮೊಣಕಾಲಿನ ಯುದ್ಧವನ್ನು ಮಾಡುವುದಕ್ಕೆ ಮುಂಚೆ, ಒಂದು ಪಟ್ಟಣಕ್ಕಾಗಿ ಮೊಣಕಾಲಿನ ಯುದ್ಧವನ್ನು ಮಾಡುವುದಕ್ಕೆ ಮುಂಚೆ ಮೊದಲನೇದಾಗಿ ನಮಗೆ ವಿರೋಧವಾಗಿ ಎದ್ದೇಳುವ ಶತ್ರುವಿಗೆ ವಿರೋಧವಾಗಿ ನಾವು ಯುದ್ಧವನ್ನು ಮಾಡಲು ಅಭ್ಯಾಸ ಮಾಡಿಕೊಳ್ಳಬೇಕು.
ಯೇಸು ಕ್ರಿಸ್ತರು ಈ ಲೋಕದಲ್ಲಿ ಬಂದಾಗ ಆತನೇ ತನ್ನ ಕ್ರಿಯೆಗಳನ್ನು ನಾಶ ಮಾಡುತ್ತಾನೆ ಎನ್ನುವುದನ್ನು ಸೈತನನು ತಿಳಿದುಕೊಂಡಿದ್ದರಿಂದ ತನ್ನ ಯುದ್ಧವನ್ನು ಅವರ ಮೇಲೆ ಅವನು ಮಾಡುವುದಕ್ಕೆ ಪ್ರಾರಂಭಿಸಿದನು. ಮೊದಲಾಗಿ ಯೇಸುವನ್ನು ಶೋಧಿಸಿದನು, ಅವರೊಂದಿಗೆ ವಿರೋಧವಾಗಿ ಹೋರಾಡಿದನು. ಆದರೆ ಆ ಸೈತನನ ಮೇಲೆ ಯೇಸು ಜಯವನ್ನು ಹೊಂದಿದ ಮೇಲೆಯೇ ಅವರ ಸೇವೆಯೇ ಪ್ರಾರಂಭವಾಯಿತು ಎನ್ನುವುದನ್ನು ನಾವು ಸತ್ಯವೇದದಲ್ಲಿ ಓದುತ್ತೇವೆ. ಆದ್ದರಿಂದ ಸೈತಾನನಾದವನು ಮೊದಲನೇದಾಗಿ ನಮಗೆ ವಿರೋಧವಾಗಿಯೇ ಹೋರಾಡುವನು ಎನ್ನುವುದನ್ನು ನಾವು ಮರೆತು ಹೋಗಬಾರದು. ಆದ್ದರಿಂದಲೇ ನಾವು ಏನು ಮಾಡಬೇಕು? ಸೈತಾನನನ್ನು ಎದುರಿಸಿ ನಿಲ್ಲಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಯಾಕೋಬ 4ನೇ ಅಧ್ಯಾಯ 7ನೇ ವಚನದಲ್ಲಿ. ಸೈತಾನನ ಕ್ರಿಯೆಗಳನ್ನು, ಶತ್ರುವಿನ ಬಲವನ್ನು ನಾವು ಎದುರಿಸಿ ನಿಲ್ಲಬೇಕೇ? ಅವನನ್ನು ನಾವು ಎದುರಿಸಿ ನಿಲ್ಲದೆ ಹೋದರೆ ನಾವು ಜಯವನ್ನು ಹೊಂದಲು ಸಾಧ್ಯವಾಗದು. ಎಂತಹ ಯುದ್ಧದಲ್ಲಿಯೂ ನಾವು ಎದುರಿಸಿ ನಿಲ್ಲುವವರಾಗಿ ಇದ್ದರೇನೆ ಜಯವನ್ನು ಹೊಂದಲು ಸಾಧ್ಯ. ಆದ್ದರಿಂದಲೇ ನಾವು ಸೈತಾನನನ್ನು ಎದುರಿಸಿ ನಿಲ್ಲಬೇಕು. ಪರಿಶುದ್ಧ ಪೌಲನು, ನಾನು ಪ್ರಾರ್ಥನೆಯಲ್ಲಿ ಹೋರಾಡುವ ಹಾಗೆ ನೀವು ಸಹ ನನ್ನೊಂದಿಗೆ ಹೋರಾಡುವಂತೆ ಬೇಡಿಕೊಳ್ಳುತ್ತೇನೆ, ರೋಮಾಪುರದವರಿಗೆ 15ನೇ ಅಧ್ಯಾಯ 32ನೇ ವಾಕ್ಯ ಎಂದು ಹೇಳುತ್ತಾನೆ. ನಾವು ಜೀವಿಸುವಂತಹ ಜೀವನ ಒಂದು ಹೋರಾಡುವಂತಹ ಜೀವನವೇ. ನನಗೆ ಹೋರಾಟವೇ ಇಲ್ಲ ಎಂದು ಒಬ್ಬ ನಂಬಿಕಸ್ಥನು ಹೇಳಿದರೆ ಆ ನಂಬಿಕಸ್ಥನು ತಾನು ಕರ್ತನಲ್ಲಿ ಇರುವುದಾಗಿ ಹೇಳಿಕೊಳ್ಳುವುದು ಸಂದೇಹ ಪಡುವಂಥದ್ದು. ಯಾರೆಲ್ಲ ರಕ್ಷಣೆಯನ್ನು ಹೊಂದಿ ಅಭಿಷೇಕಿಸಲ್ಪಟ್ಟು ಕರ್ತನಿಂದ ಒಂದು ಗುರಿಯೊಂದಿಗೆ ಗೊತ್ತು ಮಾಡಲ್ಪಟ್ಟಿದ್ದಾರೋ ಖಂಡಿತವಾಗಿ ಅವರೆಲ್ಲರಿಗೂ ಹೋರಾಟ ಬರುತ್ತದೆ. ಪಾಪದಲ್ಲಿ ಇರುವವರೊಂದಿಗೆ ಸೈತಾನನು ಹೋರಾಡುವುದಿಲ್ಲ. ರಕ್ಷಣೆಯನ್ನು ಹೊಂದಿದ್ದಂತಹ ಕರ್ತನ ಮಕ್ಕಳಿಗೇನೇ ವಿರೋಧವಾಗಿ ಸೈತಾನನು ಹೋರಾಡುತ್ತಲೇ ಇರುವನು. ಇದನ್ನು ದೇವರ ಮಕ್ಕಳು ಮರೆತು ಹೋಗಬಾರದು. ಕರ್ತನು ನಮ್ಮನ್ನು ಯುದ್ಧದ ರಣರಂಗದಲ್ಲಿ ನಿಲ್ಲಿಸಿದ್ದಾರೆ. ಏಕೆಂದರೆ ಒಂಟಿಯಾಗಿ ನಮ್ಮನ್ನು ಯುದ್ಧದ ರಣರಂಗದಲ್ಲಿ ಬಿಟ್ಟು ಬಚ್ಚಿಟ್ಟುಕೊಂಡು ನಿಂತು ಏನಾಗುತ್ತಿದೆ ಎಂದು ನೋಡುವುದಕ್ಕೆ ಅಲ್ಲ, ಅವರೂ ಸಹ ನಮ್ಮೊಂದಿಗೆ ನಿಂತುಕೊಂಡೇ ಇದ್ದಾರೆ, ನಮ್ಮನ್ನು ಬಲಪಡಿಸಿಕೊಂಡಿದ್ದಾರೆ. ಸೈತಾನನನ್ನು ಎದುರಿಸಿ ಹೋರಾಡಿರಿ ಎಂದು ನಮ್ಮನ್ನು ನೋಡಿ ಹೇಳುತ್ತಾರೆ. ಮೊದಲನೆಯದಾಗಿ ಸೈತಾನನು ತರುವಂತಹ ಹೋರಾಟವು ನಮಗೆ ವಿರೋಧವಾಗಿರುತ್ತದೆ. ರಕ್ಷಣೆಯನ್ನು ಹೊಂದಿ ಅಭಿಷೇಕವನ್ನು ಮಾಡಲ್ಪಟ್ಟ ನಮ್ಮ ಪ್ರತ್ಯೇಕವಾದ ಆತ್ಮಿಕವಾದ ಜೀವನಕ್ಕೆ ವಿರೋಧವಾಗಿ ಅವನು ಹೋರಾಟವನ್ನು ಎಬ್ಬಿಸುವನು. ಆದ್ದರಿಂದಲೇ ಮೊದಲನೆಯದಾಗಿ ನಮಗೆ ವಿರೋಧವಾಗಿ ಹೇಳುವಂತಹ ದುಷ್ಟ ಆತ್ಮಗಳನ್ನು, ನಮಗೆ ವಿರೋಧವಾಗಿ ಸೈತಾನನು ತರುವಂತಹ ಹೋರಾಟವನ್ನು ಎದುರಿಸಿ ನಿಂತು ಜಯವನ್ನು ಹೊಂದಲು ನಾವು ಅಭ್ಯಾಸ ಮಾಡಿಕೊಳ್ಳುವುದು ಬಹಳ ಅವಶ್ಯಕತೆಯಾಗಿದೆ. ಅದು ಒಂದು ದಿನದೊಂದಿಗೆ ಮುಗಿದು ಬಿಡುವುದು ಅಲ್ಲ. ಪ್ರತಿದಿನವೂ ಸೈತಾನನು ನಮಗೆ ವಿರೋಧವಾಗಿ ಹೋರಾಡುವನು ಎನ್ನುವುದನ್ನು ನಾವು ಮರೆತು ಹೋಗಬಾರದು. ನಂಬಿಕಸ್ಥರಿಗೆ ವಿರೋಧವಾಗಿಯೇ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. 1 ಪೇತ್ರ 5ನೇ ಅಧ್ಯಾಯ 8ರಿಂದ 9ನೇ ವಚನದವರೆಗೂ. ನೀವು ಎಲ್ಲಿಗೆ ಹೋದರೂ ಸಹ ಅವನು ನಿಮ್ಮನ್ನು ಹಿಂಬಾಲಿಸಿ ಬರುತ್ತಲೇ ಇರುತ್ತಾನೆ. ನೀವು ಏನು ಮಾಡಿದರೂ ಅದನ್ನು ಅವನು ಗಮನಿಸುತ್ತಲೇ ಇರುವನು. ನಿಮ್ಮನ್ನು ಹೇಗೆ ಬಳಲಿ ಹೋಗುವಂತೆ ಮಾಡಬಹುದು, ಹೇಗೆ ಕೆಳಕ್ಕೆ ತಳ್ಳಬಹುದು, ಹೇಗೆ ಕುಗ್ಗಿಸಬಹುದು ಎಂದು ನಿಮಗೆ ವಿರೋಧವಾಗಿ ಅವನು ಹೇಳುತ್ತಲೇ ಇರುವನು. ಆದರೆ ನಾವು ಸೈತಾನಿಗೆ ಭಯಪಡುವ ಅಗತ್ಯವೇ ಇಲ್ಲ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಎಫೆಸದವರಿಗೆ 6ನೇ ಅಧ್ಯಾಯ 12ನೇ ವಚನ. ಪ್ರತಿಯೊಂದು ವಿಶ್ವಾಸಿಗೂ ಹೋರಾಟವೂ ಉಂಟು. ಆದ್ದರಿಂದಲೇ ಏನು ಮಾಡುವುದು ಒಂದೇ ಹೋರಾಟವಾಗಿದೆಯೇ ಎಂದು ಕಳವಳಗೊಳ್ಳದಿರಿ. ಕರ್ತನು ನಮಗಾಗಿ ಯುದ್ಧವನ್ನು ಮಾಡುವನು. ನಾನು ರಕ್ಷಣೆಯನ್ನು ಹೊಂದಿ ಅಭಿಷೇಕವನ್ನು ಹೊಂದಿದ ನಂತರವೇ ವ್ಯಾಪಾರದಲ್ಲಿ ಹೋರಾಟ, ಕುಟುಂಬದಲ್ಲಿ ಹೋರಾಟ, ಈ ಹೋರಾಟವನ್ನು ಸಹಿಸಲಾಗಲಿಲ್ಲ. ಆದ್ದರಿಂದ ಸೇವೆಯೇ ಬೇಡ, ಈ ಪ್ರಾರ್ಥನೆಯೇ ಬೇಡ, ಇನ್ನು ಮುಂದೆ ಭಾನುವಾರ ಮಾತ್ರ ಆಲಯದ ಆರಾಧನೆಗೆ ಹೋಗಿ ಬಿಟ್ಟು ಬಂದು ಮನೆಯಲ್ಲಿ ಸುಖವಾಗಿರೋಣ ಎಂದು ಯೋಚಿಸುತ್ತೀರಾ? ನೀವು ಹೋರಾಟದ ಮಧ್ಯದಲ್ಲಿ ಜೀವಿಸುತ್ತಿರುವುದಾದರೆ ನೀವು ಭಾಗ್ಯವಂತರು, ಭಾಗ್ಯವತಿಯರು. ಆತನೊಂದಿಗೆ ಇರುವಂತಹ ಆತ್ಮಗಳೊಂದಿಗೆ ಸೈತಾನನು ಹೋರಾಡುವುದೇ ಇಲ್ಲ. ನೀವು ಅವನನ್ನು ಬಿಟ್ಟು ಹಗಲಿ ಕರ್ತನಿಗೆ ಸ್ವಂತವಾಗಿ ಬಿಟ್ಟರೆ ನಿಮಗೆ ವಿರೋಧವಾಗಿ ಸೈತಾನನು ಹೋರಾಡಲು ಆರಂಭಿಸುವನು. ಆದ್ದರಿಂದಲೇ ನೀವು ಕರ್ತನನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಎಫೆಸ 6ನೇ ಅಧ್ಯಾಯ 10ನೇ ವಚನ ಎಂದು ಕರ್ತನ ವಾಕ್ಯವು ಹೇಳುತ್ತದೆ. ಪ್ರತಿಯೊಂದು ದಿನವೂ ಸತ್ಯವೇದವನ್ನು ಓದಿ ಧ್ಯಾನಿಸಿ ಆತ್ಮದಿಂದ ತುಂಬಿ ನಾವು ಬಲವನ್ನು ಹೊಂದಬೇಕು. ಕರ್ತನ ಹತ್ತಿರದಿಂದ ನಾವು ಬಲವನ್ನು ಹೊಂದಿಕೊಳ್ಳಬೇಕು. ಕರ್ತನು ಆತನ ಬಲವನ್ನು ನಿಮಗೆ ಕೊಡಲು ಯಾವಾಗಲೂ ಸಿದ್ಧವಾಗಿಯೇ ಇದ್ದಾನೆ. ಸೈತಾನನನ್ನು ನೇರವಾಗಿ ನಮ್ಮ ಹತ್ತಿರ ಬಂದು, ನೀನು ನನಗೆ ವಿರೋಧವಾಗಿ ಸೇವೆಯನ್ನು ಮಾಡುತ್ತೀಯಾ, ಕರ್ತನಿಗೆ ನೀನು ಸಾಕ್ಷಿಯಾಗಿ ಜೀವಿಸುತ್ತೀಯಾ, ನಾನು ನಿನಗೆ ವಿರೋಧವಾಗಿ ಯುದ್ಧವನ್ನು ಮಾಡಲು ಬಂದಿದ್ದೇನೆ ಎಂದು ಹೇಳುತ್ತಿರಲಾರನು.
ಕಾರಣ ಯಾವಾಗಲೂ ಅವನು ತಂತ್ರವಾಗಿ ಕ್ರಿಯೆಯನ್ನು ಮಾಡುವವನು. ಸೈತಾನನಾದವನು ಪ್ರತಿಯೊಂದು ದಿನವೂ ನಿಮಗೆ ವಿರೋಧವಾಗಿ ಯುದ್ಧವನ್ನು ಮಾಡಲು ಒಂದೇ ರೀತಿಯಾಗಿ ಬರುವುದಿಲ್ಲ. ಬದಲಾಗಿ ಅವನು ಯಾವಾಗಲೂ ಹಲವು ರೀತಿಯಲ್ಲಿ ತಂತ್ರವಾಗಿಯೇ ಬರುವನು. ಆದ್ದರಿಂದಲೇ ನೀವು ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಎಫೆಸ 6:11 ಎಂದು ಪರಿಶುದ್ಧ ಪೌಲನು ಹೇಳುತ್ತಾನೆ. ಹಾಗಾದರೆ ನಾವು ಹೇಗೆ ಈ ಸೈತಾನನ ತಂತ್ರವಾದ ಕ್ರಿಯೆಗಳನ್ನು ಅರಿತು ಅವುಗಳನ್ನು ಎದುರಿಸಿ ಜಯವನ್ನು ಹೊಂದುವುದು? ಕರ್ತನಿಗೆ ಸೇವೆಯನ್ನು ಮಾಡುವಂತಹ ಅವರಿಗೆ, ಸಾಕ್ಷಿಯಾಗಿ ಜೀವಿಸುವಂತಹ ದೇವಜನರಿಗೆ ವಿರೋಧವಾಗಿ ಯಾವ ಯಾವ ರೀತಿಯಲ್ಲಿ ಸೈತಾನನನ್ನು ಹೋರಾಟವನ್ನು ತರುತ್ತಾನೆ ಎನ್ನುವುದನ್ನು ಕುರಿತು ಮೊದಲನೇದಾಗಿ ತಿಳಿದುಕೊಳ್ಳಬೇಕು. ನಮ್ಮನ್ನು ಪಾಪದೊಳಗೆ ತಳ್ಳಲು ಅವನು ಹೋರಾಡುವನು. ಆ ಕಾರ್ಯವನ್ನು, ಅವನ ತಂತ್ರವನ್ನು ನಾವು ತಿಳಿದುಕೊಂಡು ಸೈತಾನನನ್ನು ಎದುರಿಸಿ ನಿಂತು ನಾವು ಜಯಿಸಬೇಕು. ನಿಮ್ಮೊಳಗೆ ಪಾಪವನ್ನು ತಂದು ನಿಮ್ಮನ್ನು ಅಶುದ್ಧಪಡಿಸುವಂತೆ ಒಂದು ನಿರ್ದಿಷ್ಟವಾದ ಕಾರ್ಯವನ್ನು ಅವನು ಮಾಡಲು ಪ್ರಯತ್ನಿಸುವಾಗಲೇ, ಯೇಸುವಿನ ನಾಮದಿಂದ ನಿನ್ನನ್ನು ಎದುರಿಸುತ್ತೇನೆ, ಯೇಸುವಿನ ರಕ್ತವನ್ನು ಚಿಮುಕಿಸಿ ನಿನ್ನನ್ನು ಎದುರಿಸುತ್ತೇನೆ ಎಂದು ಹೇಳಿರಿ. ಹೀಗೆ ನೀವು ಯೇಸುವಿನ ನಾಮದಲ್ಲಿ ಅವನನ್ನು ಎದುರಿಸಿ ನಿಂತು ಪ್ರಾರ್ಥಿಸುವಾಗ ಸೈತಾನನ ಬಲವು ನಿಮ್ಮನ್ನು ಬಿಟ್ಟು ಅಗಲಿ ಇರುವುದನ್ನು ನೀವು ನಿಮ್ಮ ಕಣ್ಣಿನಿಂದ ನೋಡಬಹುದು. ಅದೇ ರೀತಿಯಲ್ಲಿ ನಿಮ್ಮ ಆತ್ಮಿಕ ಜೀವನಕ್ಕೆ ವಿರೋಧವಾಗಿಯೇ ಸೈತಾನನು ಮೊದಲನೇದಾಗಿ ಹೇಳುವನು. ಕೋಪವನ್ನು ಬರುವಂತೆ, ಕಿಚ್ಚು ಬರುವಂತೆ, ನಿಮ್ಮ ಸಾಕ್ಷಿಯನ್ನು ಕೆಡಿಸಲು ನಿಮಗೆ ವಿರೋಧವಾಗಿ ಆತನು ಹೋರಾಡುವಾಗ ಅವನನ್ನು ಎದುರಿಸಿ ನಿಲ್ಲಿರಿ. ಕೂಡಲೇ ಯೇಸುವಿನ ನಾಮದಲ್ಲಿ, ಸೈತಾನನೇ, ನಿನ್ನನ್ನು ಎದುರಿಸುತ್ತೇನೆ, ನನ್ನನ್ನು ಪಾಪದೊಳಗೆ ತಳ್ಳಲು ಹೋರಾಡುವಂತಹ ಅಶುದ್ಧ ಆತ್ಮವೇ, ಯೇಸುವಿನ ನಾಮದಲ್ಲಿ ನಿನ್ನನ್ನು ಖಂಡಿಸುತ್ತೇನೆ ಎಂದು ಅವನನ್ನು ಎದುರಿಸಿ ನಿಂತು ಪ್ರಾರ್ಥಿಸುವುದಕ್ಕೆ ಬದಲಾಗಿ ವ್ಯತ್ಯಾಸವಾಗಿ ಪ್ರಾರ್ಥಿಸುತ್ತೇವೆ. ನಾವು ಸೈತಾನನ್ನು ಎದುರಿಸಿ ನಿಂತರೆ ಕರ್ತನು ನಮಗೆ ಜಯವನ್ನು ಕೊಟ್ಟು ಬಿಡುವರು. ರಕ್ಷಣೆಯನ್ನು ಹೊಂದಿದ, ಅಭಿಷೇಕವನ್ನು ಹೊಂದಿದ ಕರ್ತನ ಮಕ್ಕಳಾಗಿರುವ ನಿಮಗೆ ವಿರೋಧವಾಗಿ ಸೈತಾನನಾದವನು ಹೋರಾಟಗಳನ್ನು ತಂದರೆ ಕರ್ತನು ನಿಮಗೆ ಕೊಟ್ಟಿರುವಂತಹ ಅಧಿಕಾರವನ್ನು ನೋಡಿ ಧೈರ್ಯವಾಗಿ ಖಂಡಿಸಿ ಮಾತನಾಡಿರಿ. ಹಾಗೆ ಮಾತನಾಡುವಾಗ ಆ ಆತ್ಮಗಳು ನಿಮ್ಮನ್ನು ಬಿಟ್ಟು ಓಡಿ ಹೋಗುತ್ತದೆ. ನೀವು ಕರ್ತನಿಗೆ ಸೇವೆಯನ್ನು ಮಾಡುವಾಗ ನಿಮಗೆ ವಿರೋಧವಾಗಿ ಅಂಧಕಾರದ ಬಲಗಳು ಎದ್ದು ಬರುತ್ತದೆ. ಆದರೂ ನೀವು ಅವುಗಳನ್ನು ಎದುರಿಸಿ ನಿಂತು ಪ್ರಾರ್ಥಿಸಿ ಅವುಗಳನ್ನು ತಡೆಯಲು ಸಾಧ್ಯ. ಕೆಲವು ಸಮಯಗಳಲ್ಲಿ ನಮ್ಮ ಶರೀರವನ್ನು ಆ ಅಶುದ್ಧಾತ್ಮಗಳು ಮುಟ್ಟುತ್ತದೆ. ಸೈತಾನನಾದವನು ನಮ್ಮ ಶರೀರವನ್ನು ಬಲಹೀನಪಡಿಸಲು ನಮ್ಮನ್ನು ಆಕ್ರಮಿಸುವನು. ಒಂದು ಸಮಯ ನಾನು 2 ವಾರಗಳ ವಿಶ್ರಾಂತಿ ಇಲ್ಲದೆ ಮನೆ ಕೆಲಸ, ಹೊರಗೆ ಕೆಲಸ ಈ ರೀತಿ ಮಾಡಿಬಿಟ್ಟು ಚೆನ್ನಾಗಿ ನಿದ್ರೆಯನ್ನು ಮಾಡಿ ವಿಶ್ರಾಂತಿ ತೆಗೆದುಕೊಂಡರೆ ಸರಿಯಾಗುತ್ತದೆ ಎಂದು ಯೋಚಿಸಿ ಊಟ ಮಾಡಿ ಮುಗಿಸಿ ಚೆನ್ನಾಗಿ ನಿದ್ರೆಯನ್ನು ಮಾಡಿದೆನು. ಆದರೆ ಮುಂದಿನ ದಿನ ಬೆಳಗಿನ ಜಾವ ಎದ್ದರೆ ನನ್ನ ಶರೀರದಲ್ಲಿ ಅದೇ ಬಲಹೀನತೆ, ಅದೇ ರೀತಿಯಾದ ಆಯಾಸ. ನನ್ನಿಂದ ಸತ್ಯವೇದವನ್ನು ಓದುವುದಕ್ಕೂ ಪ್ರಾರ್ಥಿಸುವುದಕ್ಕೂ ಆಗಲಿಲ್ಲ. ಆಗ ಪವಿತ್ರಾತ್ಮರು ನನ್ನ ಜೀವಿತದಲ್ಲಿ ಬಂದು ಹೇಳುತ್ತಾರೆ, ನಿನಗೆ ಬಲಹೀನತೆ ಮನೆ ಕೆಲಸ ಮಾಡಿ ಅಲ್ಲ, ಸೈತಾನನು ನಿನ್ನ ಶರೀರವನ್ನು ಬಲಹೀನಪಡಿಸುತ್ತಾನೆ. ಅವನು ನಿನ್ನ ಶರೀರವನ್ನು ಬಲಹೀನಪಡಿಸಿ ನಿನ್ನ ಪ್ರಾರ್ಥನೆ ನಿಲ್ಲಿಸಲು, ನಿನ್ನ ಕೆಲಸವನ್ನು ನಿಲ್ಲಿಸಲು ನಿನಗೆ ವಿರೋಧವಾಗಿ ಯುದ್ಧವನ್ನು ಮಾಡುತ್ತಾನೆ ಎಂದು ಹೇಳಿದರು. ಕೂಡಲೇ ನಾನು ಆ ಬಲಹೀನದ ಮಧ್ಯದಲ್ಲಿಯೂ ಮೊಣಕಾಲೂರಿ ಪರಿಶುದ್ಧಾತ್ಮನಲ್ಲಿ ತುಂಬಲ್ಪಟ್ಟು, ನನ್ನನ್ನು ಬಲಹೀನಪಡಿಸಲು ಹೋರಾಡುವಂತಹ ಅಶುದ್ಧ ಆತ್ಮವೇ, ನನ್ನ ಶರೀರವು ದೇವರ ಆಲಯವು, ಕರ್ತರು ನನ್ನನ್ನು ಅಭಿಷೇಕ ಮಾಡಿದ್ದಾರೆ, ನನ್ನನ್ನು ಬಲಹೀನಪಡಿಸಲು ನಿನಗೆ ಅಧಿಕಾರವಿಲ್ಲ, ಯೇಸುವಿನ ನಾಮದಲ್ಲಿ ನಿನ್ನನ್ನು ಖಂಡಿಸುತ್ತೇನೆ ಎಂದು ಹೇಳಿ ಸೈತಾನನಿಗೆ ಎದುರಿಸಿ ನಿಲ್ಲುವಾಗ ಕೂಡಲೇ ಆ ಅಶುದ್ಧ ಆತ್ಮವು ನನ್ನನ್ನು ಬಿಟ್ಟು ಹೋಗುತ್ತದೆ. ನನ್ನ ಶರೀರದ ಬಲಹೀನತೆ ಬದಲಾಗಿ ಒಂದು ಹೊಸ ಉತ್ಸಾಹ, ಒಂದು ಹೊಸ ಬಲವು ನನ್ನೊಳಗೆ ಬಂದು ಬಿಟ್ಟು ತೊಡಗಿ ಪ್ರಾರ್ಥಿಸಲು, ಮುಂದಿನ ಸೇವೆಗಳನ್ನು, ಮುಂದಿನ ಕೆಲಸಗಳನ್ನು ಹಾಗೂ ಒಳ್ಳೆ ರೀತಿಯಾಗಿ ಪ್ರಾರ್ಥಿಸಲು ದೇವರು ನನಗೆ ನೆರವೇರಿಸಲು ನನಗೆ ಸಹಾಯ ಹಾಗೂ ಸಿದ್ಧವಾಗಲು ಕರ್ತನು ನನಗೆ ಕೃಪೆಯನ್ನು ಕೊಡುವರು. ಅನೇಕ ದೇವ ಮನುಷ್ಯರು ಸೈತಾನನ ತಂತ್ರಗಳನ್ನು ತಿಳಿದುಕೊಳ್ಳದೆ ಇರುವುದರಿಂದ ಅವನು ತಂತ್ರವಾಗಿ ಅವರನ್ನು ಆಕ್ರಮಿಸಿ ಅವರನ್ನು ಕುಗ್ಗಿಸಿ ಬಳಲಿ ಹೋಗುವಂತೆ ಮಾಡಿ ಅವರ ಪ್ರಾರ್ಥನಾ ಸೇವೆಯನ್ನು ತಡೆದು ಅವರನ್ನು ನಿರ್ಮೂಲ ಮಾಡಿಬಿಡುತ್ತಾನೆ. ಆದ್ದರಿಂದ ನಂಬಿರಿ, ಸೈತಾನ ತಂತ್ರಗಳನ್ನು ಅರಿತು ಎಚ್ಚರವುಳ್ಳವರಾಗಿರಬೇಕು. ಪವಿತ್ರಾತ್ಮನ ಶಬ್ದಕ್ಕೆ ನೀವು ಕಿವಿಗೊಡುತ್ತಲೇ ಇದ್ದರೆ ಅವನು ಎಷ್ಟು ತಂತ್ರವಾಗಿ ಹೇಗೆ ವೇಷವನ್ನು ಧರಿಸಿಕೊಂಡು ಬಂದರೂ ನಮ್ಮೊಳಗೆ ಇರುವಂತಹ ಪವಿತ್ರಾತ್ಮನು ಅವನ ತಂತ್ರವನ್ನು ನಮಗೆ ಪ್ರಕಟಿಸುತ್ತಲೇ ಇರುವರು. ಆದ್ದರಿಂದ ಯಾವಾಗಲೂ ಪರಿಶುದ್ಧಾತ್ಮನಲ್ಲಿ ತುಂಬಲ್ಪಟ್ಟು ಸೈತಾನನನ್ನು ಎದುರಿಸಿ ನಿಲ್ಲುವುದಕ್ಕೆ ಅಭ್ಯಾಸವನ್ನು ಮಾಡಿಕೊಳ್ಳಿರಿ. ಪ್ರತಿಯೊಂದು ವಿಶ್ವಾಸಿಯು ಸೈತಾನನನ್ನು ಎದುರಿಸಿ ಹೋರಾಡುವಂತೆ ಎದ್ದೇಳಬೇಕು ಎಂದು ಕರ್ತರು ಇಷ್ಟಪಡುತ್ತಾರೆ. ನಿಮ್ಮನ್ನು ಯುದ್ಧದ ರಣರಂಗದಲ್ಲಿ ನಿಲ್ಲಿಸಿರುವ ಕರ್ತರು ಆ ಬಲವನ್ನು ನಿಮಗೆ ಕೊಟ್ಟಿದ್ದಾರೆ. ಆದ್ದರಿಂದಲೇ ಯೇಸುವಿನ ನಾಮವನ್ನು ಉಪಯೋಗಿಸಿ ನೀವು ಅವುಗಳಿಗೆ ವಿರೋಧವಾಗಿ ಕಟ್ಟಳೆಯನ್ನು ಕೊಡುವಾಗ ಆ ಆತ್ಮಗಳು ಭಯಪಟ್ಟು ಓಡುತ್ತದೆ. ಕೆಲವು ಸಮಯಗಳಲ್ಲಿ ಸೈತಾನನಾದವನು ನಿಮ್ಮ ಕುಟುಂಬದಲ್ಲಿ ಕಾರಣವೇ ಇಲ್ಲದಂತಹ ಸಮಸ್ಯೆಗಳನ್ನು ತರುವನು. ಅಥವಾ ಸೇವೆಯನ್ನು ಮಾಡುವುದರಲ್ಲಿ ಅಥವಾ ಬೇರೆ ಕೆಲಸದಲ್ಲಿ, ಹೊರಗೆ ಕೆಲಸದಲ್ಲಿ ಸಮಸ್ಯೆಗಳನ್ನು ತರುವನು.
ಪ್ರಾರ್ಥಿಸಿದ್ದೆಲ್ಲ ಸಾಕು ಎಂದು ಒಂದು ರೀತಿಯಾದ ಮನಸ್ಸಿನ ಆಯಾಸವು ನಿಮಗೆ ತರುವನು. ನಾನು ಪ್ರತಿದಿನವೂ ಮುಂಜಾನೆ ಎದ್ದು ಕರ್ತನ ವಾಕ್ಯವನ್ನು ಓದಿ ಧ್ಯಾನಿಸಿ ಪ್ರಾರ್ಥಿಸುವಾಗೆಲ್ಲ ಕೆಲವು ಸಮಯಗಳಲ್ಲಿ ಪರಿಶುದ್ಧ ಆತ್ಮನಲ್ಲಿ ತುಂಬಿ ವಿರೋಧಿಯಾಗಿರುವ ಸೈತನನ್ನು ನೋಡಿ ಕರ್ತನಿಂದ ಅಭಿಷೇಕ ಮಾಡಲ್ಪಟ್ಟವನು. ನನಗೆ ವಿರೋಧವಾಗಿ ನೀನು ಮಾಡುವಂಥ ಯಾವ ತಂತ್ರವೂ ಸಫಲವಾಗದು. ನನಗೆ ವಿರೋಧವಾಗಿ ಎದ್ದೇಳುವಂತಹ ನಿನ್ನನ್ನು ಯೇಸುವಿನ ನಾಮದಲ್ಲಿ ಖಂಡಿಸುತ್ತೇನೆ. ನನ್ನ ಸಮಾಧಾನವನ್ನು ಕೆಡಿಸುವಂತಹ ಆತ್ಮವೇ, ಆಯಾಸವನ್ನು ತರಲು ಹೋರಾಡುವ ಆತ್ಮವೇ, ನನ್ನ ಸೇವೆಯನ್ನು ತಡೆಯಲು ಹೋರಾಡುವ ಆತ್ಮವೇ, ಯೇಸುವಿನ ನಾಮದಲ್ಲಿ ನಾನು ನಿನ್ನನ್ನು ಎದುರಿಸುತ್ತೇನೆ. ಯೇಸುವಿನ ರಕ್ತದ ಬಲವನ್ನು ಚಿಮುಕಿಸಿ ನಿನ್ನ ಕ್ರಿಯೆಗಳನ್ನು ನಾಶ ಮಾಡುತ್ತೇನೆ ಎಂದು ಸೈತನನಾಗಿರುವಂಥ ಶತ್ರುವನ್ನು ಎದುರಿಸಿ ಪ್ರಾರ್ಥಿಸಲು ಆ ದಿನ ಪೂರ್ತಿಯಾಗಿ ಒಂದು ಜಯವನ್ನು ನನ್ನಿಂದ ಗ್ರಹಿಸಲು ಸಾಧ್ಯ. ಪ್ರತಿಯೊಂದು ದೇವಜನರು ಪ್ರತಿದಿನ ಮುಂಜಾನೆಯಲ್ಲಿ ಎದ್ದು ಪರಿಶುದ್ಧ ಆತ್ಮನಲ್ಲಿ ತುಂಬಲ್ಪಟ್ಟು ಸೈತಾನನನ್ನು ಎದುರಿಸಿ ಅವನಿಗೆ ವಿರೋಧವಾಗಿ ಕೆಲವು ನಿಮಿಷಗಳು ಯುದ್ಧವನ್ನು ಮಾಡಬೇಕು. ಪ್ರತಿದಿನ ಮುಂಜಾನೆಯಲ್ಲಿ ಸೈತನ ನೀವು ಮೊದಲ ಏಟನ್ನು ಕೊಟ್ಟು, ಸೈತನ ನಿನ್ನಿಂದ ನನ್ನನ್ನು ಏನು ಮಾಡಲಾಗದು, ನನ್ನೊಂದಿಗೆ ಇರುವವನು ದೊಡ್ಡವನು, ಯೇಸುವಿನ ನಾಮದಲ್ಲಿ ನಿನ್ನನ್ನು ಖಂಡಿಸುತ್ತೇನೆ ಎಂದು ಅವನಿಗೆ ವಿರೋಧವಾಗಿ ಎದುರಿಸಿ ನಿಲ್ಲಿರಿ. ಸೈತನನಿಂದ ನಿಮ್ಮ ಪಕ್ಕದಲ್ಲಿ ಬರುವುದಕ್ಕೆ ಆಗುವುದಿಲ್ಲ. ಸೈತನನಾದವನು ನಂಬಿಕಸ್ಥನಿಗೆ ವಿರೋಧವಾಗಿ ಹೋರಾಟವನ್ನು ತರುವಾಗ ಅವರು ಅಳುತ್ತಾ ಇದ್ದಾರೆ. ಅವರು ಯುದ್ಧಕ್ಕೆ ಅರ್ಹತೆ ಇಲ್ಲದವರು ಎಂದು ಅರ್ಥ. ಇಂದು ಅನೇಕ ನಂಬಿಕಸ್ಥರು ಸೈತನನಾದವನು ತಮಗೆ ವಿರೋಧವಾಗಿ ಎದ್ದೇಳುವಾಗ ಯಾರ ಹತ್ತಿರ ಹೋಗುವುದು, ಎಲ್ಲಿ ಹೋಗುವುದು, ಏನು ಮಾಡುವುದು ಎಂದು ದಾರಿ ಗೊತ್ತಿಲ್ಲದೆ ಕಂಗಾಲಾಗಿ ಅಳುತ್ತಲಿದ್ದಾರೆ. ಒಂದನ್ನು ಚೆನ್ನಾಗಿ ತಿಳಿದುಕೊಳ್ಳಿರಿ ಪ್ರೀತಿಯ ದೇವರ ಮಕ್ಕಳೇ, ಒಬ್ಬ ನಂಬಿಕಸ್ಥನು ಆತ್ಮಗಳು ರಕ್ಷಣೆ ಹೊಂದುವುದಕ್ಕಾಗಿ ಮಾತ್ರವಲ್ಲದೆ ಬೇರೆ ಯಾವ ಹೋರಾಟಕ್ಕೂ ಅಳಲೇಬಾರದು. ನಮಗೆ ವಿರೋಧವಾಗಿ ಎದ್ದೇಳುವಂಥ ಸೈತನನನ್ನು ನಮ್ಮಿಂದ ಜಯಿಸಲು ಆಗುವುದಿಲ್ಲವೇ? ಖಂಡಿತವಾಗಿ ಆಗುತ್ತದೆ. ಇಷ್ಟು ವರ್ಷಗಳಿಂದ ನಾನು ದೇವರ ವಾಕ್ಯವನ್ನು ಪ್ರಕಟಪಡಿಸುತ್ತಾ ಇದ್ದೇನೆ. ನನಗೆ ಹೋರಾಟವೇ ಇಲ್ಲದ ದಿನವೇ ಇಲ್ಲ, ಹೋರಾಟವಿಲ್ಲದೆ ಸೇವೆಯೇ ಇಲ್ಲ, ಯುದ್ಧವಿಲ್ಲದ ಸೇವೆಯೇ ಇಲ್ಲ. ಆದರೆ ಒಂದು ದಿನವೂ ಸಹ ಕರ್ತರು ನನ್ನನ್ನು ಯಾವುದರಲ್ಲಿಯೂ ಸೋಲನ್ನು ಅನುಭವಿಸಲು ಬಿಡಲಿಲ್ಲ, ಅವಮಾನವನ್ನು ಹೊಂದಲು ಬಿಡಲಿಲ್ಲ. ಇದುವರೆಗೂ ಜಯವನ್ನು ಕೊಟ್ಟಂತ ಕರ್ತರು ಕೊನೆಯವರೆಗೂ ನನಗೆ ಜಯವನ್ನು ಕೊಡುವರು ಎನ್ನುವುದನ್ನು ನಾನು ತಿಳಿದುಕೊಂಡಿದ್ದೇನೆ. ಆದ್ದರಿಂದ ಪ್ರತಿದಿನವೂ ಮುಂಜಾನೆಯಲ್ಲಿ ಸೈತನನ್ನು ಎದುರಿಸಿ ನಿಂತು ಅವನನ್ನು ಜಯಿಸಲು ಮೊಣಕಾಲಿನಲ್ಲಿ ನಿಂತು ಪ್ರಾರ್ಥಿಸಲು ಅಭ್ಯಾಸ ಮಾಡಿಕೊಳ್ಳಬೇಕು. ಭಯಪಡುವುದು ಬೇಡ. ಅದಕ್ಕೆ ನಮ್ಮ ಸಮಯವನ್ನು ಕೊಡಲೇಬೇಕು. ಗಂಟೆ ಕಟ್ಟಲೆ ನಿದ್ರೆ ಮಾಡುತ್ತಲೇ ಇದ್ದರೆ ನಮ್ಮಿಂದ ಸೈತನನ್ನು ಜಯಿಸಲಾಗದು. ದೇವರ ವಾಕ್ಯವನ್ನು ಓದಿ ಧ್ಯಾನಿಸಿ ಮೊಣಕಾಲಿನಲ್ಲಿ ನಿಂತು ಕರ್ತನೊಳಗೆ ಬಲವನ್ನು ಹೊಂದಲು, ಕರ್ತನಿಂದಲೂ ಆತನ ಶಕ್ತಿಯ ಪ್ರಭಾವದಿಂದಲೂ ಬಲವನ್ನು ಹೊಂದಿರಿ. ವಾರಕ್ಕೆ ಒಂದು ದಿನವಾದರೂ ಉಪವಾಸ ಮಾಡಿ ಪ್ರಾರ್ಥಿಸಿ. ಆ ಉಪವಾಸ ಪ್ರಾರ್ಥನೆಯಲ್ಲಿ 3 ಗಂಟೆಯ ಕಾಲ ಅಥವಾ 4 ಗಂಟೆ ಕಾಲ ವಾಕ್ಯವನ್ನು ಧ್ಯಾನಿಸಿ, ಕಾದಿದ್ದು ಆತ್ಮದಲ್ಲಿ ತುಂಬಲ್ಪಟ್ಟು ಪ್ರಾರ್ಥಿಸಿ ಬಲವನ್ನು ಹೊಂದಿರಿ. ಸೈತನಿಗೆ ಸ್ವಲ್ಪ ಸಮಯ ಇರುವುದರಿಂದ ಅವನು ಬಹಳ ಬಲವಾಗಿ ಯುದ್ಧವನ್ನು ಮಾಡುತ್ತಾನೆ. ಆದ್ದರಿಂದ ದೇವ ಮಕ್ಕಳು ಕರ್ತನಲ್ಲಿ ಬಲವನ್ನು ಹೊಂದಿಕೊಂಡು ಎದ್ದೇಳುವಂಥದ್ದು ಬಹಳ ಅವಶ್ಯಕತೆ ಆಗಿದೆ. ಸೈತನಿಂದ ಎಷ್ಟರವರೆ ಆಗುತ್ತದೋ ಅಷ್ಟರವರೆಗೂ ನಿಮಗೆ ವಿರೋಧವಾಗಿ ಬಲವಾದ ಯುದ್ಧವನ್ನು ಅವನು ಮಾಡುವನು. ಆದರೆ ನೀವು ಭಯಪಡಬೇಡಿರಿ. ಅವನು ಎಷ್ಟು ಬಲವಾಗಿ ಎದ್ದೇಳುತ್ತಾನೋ ಅದಕ್ಕಿಂತ 1000ದಷ್ಟು ಬಲವನ್ನು ಕರ್ತನು ನಿಮಗೆ ಕೊಡುವನು, ನಿಮ್ಮನ್ನು ಬಲಪಡಿಸುವನು. ಆದ್ದರಿಂದಲೇ ಎಂತಹ ಹೋರಾಟವನ್ನು ಕುರಿತು ಭಯಪಡದಿರಿ. ಪ್ರೀತಿಯ ದೇವರ ಮಕ್ಕಳೇ, ಇನ್ನು ಯಾವ ರೀತಿಯಾಗಿ ನಮಗೆ ಸೈತನನ್ನು ಕುಟುಂಬದಲ್ಲಿರಬಹುದು, ಸಭೆಯಲ್ಲಿರಬಹುದು, ಕೆಲಸದಲ್ಲಿರಬಹುದು, ಯಾವ ರೀತಿ ನಮಗೆ ಯುದ್ಧವನ್ನು ತರುತ್ತಾನೆ ಹಾಗೂ ಹೋರಾಟವನ್ನು ತರುತ್ತಾನೆ ಎಂದು ನಾಳೆ ರಾತ್ರಿ ನಾನು ಮಾತನಾಡುತ್ತೇನೆ. ಪ್ರೀತಿಯ ದೇವರ ಮಕ್ಕಳೇ, ಈ ಒಂದು ಕ್ಷಣ, ಈ ಒಂದು ರಾತ್ರಿಯಲ್ಲಿ ನಾವು ಮೊಣಕಾಲೂರಣವೇ ಪ್ರಾರ್ಥಿಸೋಣ ದೇವರ ಬಳಿಯಲ್ಲಿ. ತಂದೆಯಾದ ದೇವರೇ, ಯೇಸುವೆ, ಪ್ರಭುವೇ, ಪರಲೋಕದಲ್ಲಿ ಆಸೀನವಾಗಿರುವ ತಂದೆಯೇ, ಅಪ್ಪ, ಯಾವ ರೀತಿ ನಾವು ಪ್ರಾರ್ಥಿಸಬೇಕು, ಹೇಗೆ ಪ್ರಾರ್ಥಿಸಬೇಕು ಎಂಬುದಾಗಿ ನೀವು ತಿಳಿಸಿಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ. ಮೋಶೆ ಸಂಗಡ ನೀವಿದ್ದೀರಾ. ನಾವು ಧೈರ್ಯವಾಗಿದ್ದು ನಿಮ್ಮ ಜೊತೆ ಇದ್ದರೆ ನಮ್ಮ ಜೀವಮಾನದಲ್ಲೆಲ್ಲ ಒಬ್ಬನು ಕೂಡ, ಯಾವ ಸೈತನನು ಕೂಡ, ಯಾವ ದುರಾತ್ಮನು ಕೂಡ ನಮ್ಮ ಮುಂದೆ ನಿಲ್ಲನು ಎಂಬುದಾಗಿ ನೀವು ಮಾತು ಕೊಟ್ಟಿದ್ದೀರಾ ತಂದೆಯೇ. ಅಪ್ಪ, ನೀವು ಹೇಳಿದಿರಾ, ನಿನ್ನ ಸಂಗಡ ನಾನು ಇದ್ದೇನೆ, ನಿನ್ನ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ. ಅಪ್ಪ, ನೀವು ನಮ್ಮ ಜೊತೆ ಇರುವುದಕ್ಕಾಗಿ ನಿಮಗೆ ಸ್ತೋತ್ರ. ಈ ರಾತ್ರಿಯ ವೇಳೆಯಲ್ಲಿ ತಂದೆಯೇ ಎಚ್ಚರಿಕೆಯನ್ನು ಕೊಟ್ಟು ಯಾವ ರೀತಿ ಪ್ರಾರ್ಥಿಸಬೇಕು, ಹೇಗೆ ಬಲವನ್ನು ಹೊಂದಬೇಕೆಂದು ತಿಳಿಸಿಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ. ಸದಾಕಾಲ ನಮ್ಮ ಜೊತೆ ಇರುವ ಯೇಸುವೆ, ನಮ್ಮ ಬಲಪಾಶದಲ್ಲಿರುವ ಯೇಸುವೆ, ನನ್ನ ಒಳಗೆ ಇರುವ, ನಮ್ಮ ಹೃದಯದಲ್ಲಿ ಇರುವ ಯೇಸುವೆ, ನಿಮಗೆ ಸ್ತೋತ್ರ ಸ್ತೋತ್ರ. ನಿಮ್ಮ ದಾರಿಯಲ್ಲಿ ನಡೆಸಿಕೊಂಡು ಹೋಗುತ್ತಿರುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನಾಮದಲ್ಲಿ ಆಮೇನ್ ಆಮೇನ್.